ಕೇಂದ್ರ ಸರ್ಕಾರದಿಂದ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯವಾಗ್ತಾ ಇದೆ. ರಾಜ್ಯದ ಜನರ ಹಿತವನ್ನ ಕೇಂದ್ರ ಸರ್ಕಾರ ಕಾಯಬೇಕು ಅಂತ ಸದನದಲ್ಲಿ ನಿರ್ಣಯವನ್ನು ಮಂಡಿಸಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ನಿರ್ಣಯದ ವಿರುದ್ಧ ಸದನದ ಬಾವಿಗಿಳಿದು ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಈ ನಿರ್ಣಯದ ಪ್ರತಿಯನ್ನ ಹರಿದು ಬಿಜೆಪಿ ಶಾಸಕರು ಬಿಸಾಡಿದ್ದಾರೆ. ಧರಣಿ ಗದ್ದಲದ ನಡುವೆಯೇ ನಿರ್ಣಯ ಅಂಗೀಕಾರ ಆಗಿದೆ. ಸೆಷನ್ನಲ್ಲಿ ಇವತ್ತು ದೊಡ್ಡ ಗದ್ದಲಕ್ಕೂ ಕೂಡ ಕಾರಣವಾಗಿದೆ. ಕೇಂದ್ರ ಸರ್ಕಾರ ತೆರಿಗೆ ಹಂಚಿಕೆ ಮಾಡೋದರಲ್ಲಿ ಅನ್ಯಾಯ ಮಾಡ್ತಾ ಇದೆ. ರಾಜ್ಯಕ್ಕೆ ಸರಿಯಾಗಿ ತೆರಿಗೆಯನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ, ಅಂತಂದರೆ ನಾವು ಏನು ಕಟ್ತೀವಲ್ಲ ತೆರಿಗೆಯ ಪಾಲನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ತೀವ್ರ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ ಎಚ್.ಕೆ. ಪಾಟೀಲ್. ಕೇಂದ್ರ ರಾಜ್ಯದ ಜನತೆಯ ಹಿತರಕ್ಷಣೆ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ ಹೀಗಂತ ಸದನದಲ್ಲಿ ನಿರ್ಣಯವನ್ನು ಮಂಡಿಸಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್. ಇದನ್ನು ವಿರೋಧಿಸಿ ಸದನದ ಬಾವಿಗಿಳಿದು ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ನಿರ್ಣಯದ ಪ್ರತಿ ಏನಿರುತ್ತಲ್ಲ ಅದನ್ನು ಹರಿದು ಬಿಸಾಡಿದ್ದಾರೆ ಬಿಜೆಪಿ ಶಾಸಕರು. ಧರಣಿ ಗದ್ದಲದ ನಡುವೆಯೇ ನಿರ್ಣಯ ಅಂಗೀಕಾರ ಆಗಿರುವಂಥದ್ದು. ಸದನದಲ್ಲಿ ದೊಡ್ಡ ದೊಡ್ಡ ವಿಷಯಗಳು ಚರ್ಚೆ ಆಗ್ತಾನೆ ಇರುತ್ತೆ. ಒಬ್ರಿಗೊಬ್ರು ಕಾಲೆಳೆದುಕೊಳ್ತಾನೆ ಇರ್ತಾರೆ ಪ್ರತಿಪಕ್ಷಗಳು ಹಾಗೂ ಸರ್ಕಾರದ ಸದಸ್ಯರು. ಆದರೆ ಇವತ್ತು ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗಿದ್ದು ಮತ್ತೆ ತೆರಿಗೆ ಹಂಚಿಕೆ ಅನ್ಯಾಯ ವಿಷಯ. ಸದ್ಯಕ್ಕೆ ನಿರ್ಣಯ ಕೂಡ ಮಂಡನೆ ಆಗಿದೆ, ನಿರ್ಣಯ ಕೂಡ ಅಂಗೀಕಾರ ಆಗಿರುವಂಥದ್ದು. ಇದಕ್ಕೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬಿಜೆಪಿ ಶಾಸಕರು. ಇನ್ನು ನಿರ್ಣಯದ ಪ್ರತಿಯನ್ನು ಹರಿದು ಹಾಕಿ ಬಿಸಾಡಿದ್ದಾರೆ. ದೊಡ್ಡ ಮಟ್ಟದ ಗೊಂದಲಕ್ಕೂ ಮತ್ತು ಗದ್ದಲಕ್ಕೂ ಕಾರಣವಾಗಿದೆ ಇವತ್ತಿನ ಈ ನಿರ್ಣಯ ಅಂಗೀಕಾರ. ಇನ್ನು ಈ ನಿರ್ಣಯವನ್ನ ಏನು ಮಾಡಿದ್ರಲ್ಲ ಎಚ್.ಕೆ. ಪಾಟೀಲ್, ಅವರ ವಿರುದ್ಧವಾಗೂ ಕೂಡ ಅಸಮಾಧಾನವನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಸದಸ್ಯರು. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಗೌರವಾನ್ವಿತ ಸದಸ್ಯರಾದ ಯು.ಬಿ. ವೆಂಕಟೇಶ್ ಅವರು ಕನ್ನಡ ಭಾಷೆ, ಕನ್ನಡ ಭಾಷಿಕರ ಬಗ್ಗೆ, ನಮಗೆ ನಮ್ಮ ನಾಡಿನಲ್ಲೇ ಆಗ್ತಕ್ಕಂಥ ಅನಾನುಕೂಲತೆ ಬಗ್ಗೆ ಸಾಕಷ್ಟು ಆಕ್ರೋಶದಿಂದ ಸರೋಜಿನಿ ಮಹಿಷಿಯವರ ಹಳೆ ವರದಿಯನ್ನು ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಹಲವು ಕ್ರಮಗಳು ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈಗೇನು ಪ್ರಸ್ತಾಪ ಮಾಡಿದ್ದಾರೆ, ಆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ರೊಳಗೆ ಸಾಕಷ್ಟು ಅರ್ಥ ಇದೆ ಹಾಗೂ ಗಂಭೀರತೆಯಿಂದ ನಾವು ತೆಗೆದುಕೊಳ್ಳಲೇಬೇಕು. ಈಗ ಅವರು ಅದನ್ನ ಪ್ರಸ್ತಾಪ ಮಾಡಿದರೆ ಇದು ಚರ್ಚೆ ಪೂರ್ಣ ಆದಮೇಲೆ ಪೂರ್ಣವಾಗಿರ್ತಕ್ಕಂಥ ಎಚ್.ಕೆ. ಪಾಟೀಲ್ ಸದನದಲ್ಲಿ ಇವತ್ತು ನಿರ್ಣಯವನ್ನು ಮಂಡಿಸಿದ್ದಾರೆ. ಕೇಂದ್ರ ಸರ್ಕಾರದ ತೆರಿಗೆ ಹಂಚಿಕೆ ಅನ್ಯಾಯದ ಬಗ್ಗೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಕೇಂದ್ರ ರಾಜ್ಯದ ಜನತೆಯ ಹಿತವನ್ನು ಕಾಯಬೇಕು, ಆ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ, ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ, ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಅವರು. ಇದೇ ಸಂದರ್ಭದಲ್ಲಿ ನಿರ್ಣಯವನ್ನು ಕೂಡ ಮಂಡಿಸಿದ್ದಾರೆ ಎಚ್.ಕೆ. ಪಾಟೀಲ್. ಆದರೆ ಇದನ್ನು ವಿರೋಧಿಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಸದಸ್ಯರು. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಿರ್ಣಯದ ಪ್ರತಿ ಹರಿದು ಹಾಕಿದ್ದಾರೆ. ಧರಣಿ ಗದ್ದಲದ ನಡುವೆಯೇ ಈ ಒಂದು ನಿರ್ಣಯ ಅಂಗೀಕಾರ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.